ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಜಿವ ಸೈಕ್ಲಿಂಗ್ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ವರ್ಣಸ್ಥಾನಿಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ 16 ಸುಮಾರು ವ್ರತ ಅಂದರೆ ಈ ಅಧಿಕ ಮಾಸದಲ್ಲಿ ನಾವು 4ನೇ ವಾರದಲ್ಲಿ 16 ಸುಮಾರು ವ್ರತವನ್ನು ಮಾಡಿ ಮುಗಿಸ್ತೀವಿ ಅಲ್ವಾ. ಸೊ ಆ ಕಾರಣಕ್ಕೆ ಅದರ ಒಂದು ಪ್ರಯುಕ್ತವಾಗಿ ಯಾವೆಲ್ಲ ತಪ್ಪುಗಳನ್ನು ನಾವು ಮಾಡಬಾರ್ದು, ಹಾಗೆ ಯಾವೆಲ್ಲ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೇನೆ. ಹಾಗೆ ಹಸುವಿನ ಒಂದು ಪೂಜೆ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಬನ್ನಿ ತಿಳಿದುಕೊಳ್ಳೋಣಂತೆ. ಮೊದಲಿಗೆ ಯಾವೆಲ್ಲ ತಪ್ಪುಗಳನ್ನು ನಾವು ಮಾಡಬಾರ್ದಂತ ತಿಳಿಸ್ತಾ ಹೋಗ್ತೇನೆ. ಮೊದಲಿಗೆ ನಾವು ಯಾರು ಪೂಜೆ ಮಾಡ್ತಾರೋ ಅವರು ಉಪ್ಪನ್ನು ಕೂಡ ಮುಟ್ಟಬಾರ್ದು. ಅವರು ಉಪ್ಪನ್ನು ಹಾಕಿದ ಆಹಾರವನ್ನು ಸೇವನೆ ಮಾಡಬಾರ್ದು ಒಂದು. ಮತ್ತು ಆವತ್ತಿನ ದಿವಸ ನಾವು ಉಪವಾಸವನ್ನು ಕೂಡ ಇರ್ತೇವೆ, ಅದಾಯಿತು. ಆದರೆ ಅವರು ಉಪ್ಪನ್ನು ಕೂಡ ಮುಟ್ಟಬಾರ್ದು. ಆದರೆ ನೀವು ಕೇಳ್ಬೋದು, ನಾವು ಅಡುಗೆ ಮಾಡ್ತೇವೆ, ಅದು ಹೇಗೆ ಮನೆಯವರಿಗೆಲ್ಲ ಅಡುಗೆ ಮಾಡಬೇಕಲ್ವಾ ಅನ್ನೋ ಒಂದು ಸ್ಥಿತಿಯಲ್ಲಿ ನೀವು ಏನು ಮಾಡಿ ಅನ್ನೋದಾದರೆ, ಬೆಳಿಗ್ಗೆನೇ ಎಲ್ಲ ಅಡುಗೆ ಕಾರ್ಯವನ್ನು ಮುಗಿಸ್ಬಿಡಿ. ಬೆಳಿಗ್ಗೆನೇ ನೀವು ಅಡುಗೆಯನ್ನು ಮುಗಿಸ್ಕೊಂಡು ನಂತರದಲ್ಲಿ ನೀವು ಮನೆಯೆಲ್ಲ ಶುದ್ಧಿ ಮಾಡಿ, ನೀವು ಕೂಡ ಸ್ನಾನ ಮಾಡಿಕೊಂಡಿದ್ದ ನಂತರದಲ್ಲಿ ಮಾತ್ರ, ಮತ್ತು ಸ್ನಾನ ಮಾಡಿದ ನಂತರದಲ್ಲಿ ಮತ್ತು ನೀವು ಉಪ್ಪನ್ನು ಮುಟ್ಟಬಾರ್ದು. ಮತ್ತು ಉಪ್ಪನ್ನು ಹಾಕಿದ ಆಹಾರಗಳನ್ನು ಕೂಡ ನೀವು ಮುಟ್ಟಬಾರ್ದು. ಸೊ ಆ ಕಾರಣಕ್ಕೆ ಆ ಒಂದು ನಿಯಮಗಳನ್ನು ಈ ರೀತಿ ನೀವು ಪಾಲನೆ ಮಾಡಬಹುದು. ಸ್ವಲ್ಪ ಮಟ್ಟಿಗೆ ನೀವು ಬದಲಾವಣೆ ಕೂಡ ನೀವು ಮಾಡ್ಕೊಳ್ಳಿ. ನೀವು ಉಪವಾಸವನ್ನು ಇರಲೇಬೇಕು. ಆದರೆ ನೀವು ವರ್ಕಿಂಗ್ ಪೀಪಲ್ ಆಗಿದ್ದರೆ ಸ್ವಲ್ಪ ಮಟ್ಟಿಗೆ ನೀವು ಬದಲಾವಣೆಯನ್ನು ಮಾಡ್ಕೋಬೋದು. ಯಾವುದಪ್ಪ ಅನ್ನೋದಾದರೆ, ನೀವು ಬೆಲ್ಲವನ್ನು ಹಾಕಿದ ಒಂದು ಅವಲಕ್ಕಿ ನೀವು ತೆಗೆದುಕೋಬಹುದು. ಬೆಲ್ಲವನ್ನು ಹಾಕಿ ಅವಲಕ್ಕಿ ಬೆಲ್ಲವನ್ನು ಸೇವನೆ ಮಾಡಬಹುದು. ಹಣ್ಣು, ಹಾಲು, ಸಕ್ಕರೆಯನ್ನು ಹಾಕಿ ನೀವು ಕುಡಿಬಹುದು, ಹಾಲನ್ನು ಕೂಡ ಈ ರೀತಿ. ಆದರೆ ಹೊಟ್ಟೆ ಪೂರ್ತಿ ನಾವು ತುಂಬುವ ಹಾಗೆ ನಾವು ಏನನ್ನು ಕೂಡ ನಾವು ಸೇವನೆ ಮಾಡಬಾರ್ದು ಆವತ್ತಿನ ದಿವಸ. ಅದನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಸೊ ಆ ಕಾರಣಕ್ಕೆ ಇಷ್ಟು ಮಟ್ಟಿಗೆ ನೀವು ಬದಲಾವಣೆ ಮಾಡ್ಕೋಬಹುದು. ಹಾಗೆ ನಾವು ಸಂಜೆ ಸಮಯದಲ್ಲಿ ಎಲ್ಲದನ್ನು ನಾವು ಸಿದ್ಧತೆ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ಪ್ರದೋಷ ಕಾಲದಲ್ಲಿ. ನೀವು ವರ್ಕಿಂಗ್ ಜನ ಆಗಿದ್ದರೆ ನಿಮ್ಮ ಸಂಜೆನೇ ನೀವು ಬಂದು ಎಲ್ಲ ಸಿದ್ಧತೆ ಮಾಡಿಕೊಂಡು ಪೂಜೆನೂ ಕೂಡ ಮಾಡ್ತೀರಿ ಅಂದರೆ ಅದು 10 ಗಂಟೆ 11 ಗಂಟೆ ಆಗ್ತದೆ ರಾತ್ರಿನೇ. ನಾವು ಸಂಜೆ ಪೂಜೆ ಮಾಡಿದಂಥ ಅದು ಆಗಲ್ಲ. ಸೊ ಆ ಕಾರಣಕ್ಕೆ ಬೆಳಗ್ಗೆನೇ ಸ್ವಲ್ಪ ಮಟ್ಟಿಗೆ ನೀವು ಸಿದ್ಧತೆಯನ್ನು ಮಾಡಿಕೊಂಡು ಸಂಜೆ ಬಂದು ನೀವು ಒಂದು ಪ್ರಸಾದವನ್ನು ಸಿದ್ಧತೆ ಮಾಡಿಕೊಂಡು ಪೂಜೆ ಮಾಡಿದರೆ, ದೇವಸ್ಥಾನಕ್ಕೆ ಹೋಗ್ಕೊಂಡು ಬಂದರೆ ನಿಮ್ಗೆ ಒಂದು ಪೂಜೆ ಕೂಡ ನಿಮಗೆ ಒಂದು ಮುಕ್ತಾಯವಾಗ್ತದೆ. ನೀವು ಸಂಜೆನೇ ಇದರಲ್ಲಿ ನೀವು ಸಿದ್ಧತೆ ಮಾಡ್ಕೋಬೇಕಂತ ಏನಿಲ್ಲ. ಮನೆಯಲ್ಲೇ ನೀವು ಇರುವವರಾಗಿದ್ದರೆ ಏನು ತೊಂದರೆ ಇಲ್ಲ. ಸಂಜೆ ಮಾಡಿಕೊಂಡು ನೀವು ಪೂಜೆನ ಮಾಡಿ. ವರ್ಕಿಂಗ್ ಜನ ಇದ್ದರೆ ನೀವು ಬೆಳಗ್ಗೆನೇ ಸ್ವಲ್ಪ ಮಟ್ಟಿಗೆ ನೀವು ಸಿದ್ಧತೆ ಮಾಡಿಕೊಂಡು ಸಂಜೆ ಸಮಯದಲ್ಲಿ ಬಂದುಕೊಂಡು ನೀವು ಪೂಜೆನ ಮಾಡಬಹುದು. ಆ ರೀತಿ ಕೂಡ ನೀವು ಸ್ವಲ್ಪ ಮಟ್ಟಿಗೆ ನೀವು ಬದಲಾವಣೆ ಮಾಡಿಕೊಂಡು ವ್ರತವನ್ನು ಆಚರಣೆ ಮಾಡ್ಬೋದು. 4 ವಾರದ ಪೂಜೆ ಅಂದರೆ 4 ವಾರದ ಒಂದು ವ್ರತ. ಕಥೆಯನ್ನು ಕೂಡ ನೀವು ಒಂದೇ ಸಾಲಿನೇ ಓದಬೇಕು. ಕೆಲವರು ಕೇಳ್ಬೋದು 4 ಶಿವಲಿಂಗ ಅನ್ನೋದಾದರೆ ನಾವು 4 ಸಲ ಕಥೆಯನ್ನು ಓದಬೇಕಂತ. ಹಾಗೇನಿಲ್ಲ, ಒಂದೇ ಸಲ ನಾವು ಪುಸ್ತಕಗಳನ್ನು ಓದಿ ಅಂದರೆ ಕಥೆಯನ್ನು ಓದ್ಕೊಂಡು ಅರ್ಥ ಮಾಡ್ಕೊಂಡು ಓದಿ ನಾವು ಪೂಜೆಯನ್ನು ಮಾಡ್ತೇವೆ. ಯಾವೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನೋದಾದರೆ, ಉಪವಾಸವನ್ನು ಇರಬೇಕು ಒಂದು, ಹಾಗೆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು ಮತ್ತೊಂದು. ಮತ್ತು ಮನೆಯಲ್ಲಿ ಕೂಡ ಮಾಂಸಾಹಾರದ ಸೇವನೆಯನ್ನು ಮಾಡಬಾರ್ದು. ನೀವು ಮನೆಯಲ್ಲಿ ಕೂಡ ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಒಂದು ಅಡುಗೆಗಳನ್ನು ಆವತ್ತಿನ ದಿವಸ ಮಾಡಬೇಡಿ. ಬೇಕಾದರೆ ನೀವು ತಿರುಗಿ ದಿವಸನಾದರೂ ಮಾಡ್ಕೊಳ್ಳಿ, ನಿಮ್ಮ ಮನೆಯ ಸದಸ್ಯರಿಗೆ ಅಂತ, ನಿಮಗಲ್ಲ, ನಿಮ್ಮ ಮನೆಯ ಸದಸ್ಯರಿಗೆ. ಆದರೆ ಆವತ್ತಿನ ದಿವಸ ಮಾತ್ರ ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಒಂದು ಆಹಾರಗಳನ್ನು ಸೇವನೆ ಮಾಡದೇ ಇರುವಂಥದ್ದು, ಹಾಗೆ ಮನೆಯಲ್ಲಿ ಕೂಡ ಅದನ್ನು ಮಾಡದೇ ಇರುವಂಥದ್ದು ತುಂಬಾ ಉತ್ತಮ. ಆ ಕಾರಣಕ್ಕೆ ಆ ಒಂದು ನಿಯಮಗಳನ್ನು ಕೂಡ ಪಾಲನೆ ಮಾಡಿ ನೀವು ತಿಳಿಸಿ. ಮತ್ತು ಈ ನಿಯಮಗಳನ್ನು ಪಾಲನೆ ಮಾಡ್ಕೋಬಹುದು. ತುಂಬಾ ಒಂದು ಭಕ್ತಿಯಿಂದ ಹಾಗೆ ಮಡಿಯಿಂದ ನಾವು ಈ ಪೂಜೆಯನ್ನು ಮಾಡಬೇಕು. ಏನಾದರೂ ಮಡಿ ತಪ್ಪಿದರೆ ಅದರ ಒಂದು ವಿರುದ್ಧ ಪ್ರತಿಫಲ ಕೂಡ ನಮಗೆ ಸ್ವಲ್ಪ ದಿನಗಳಲ್ಲೇ ನಮಗೆ ಸಿಗ್ತದೆ. ಸೊ ಯಾವುದೇ ಒಂದು ಅಚಾತುರ್ಯಕ್ಕೆ ನೀವು ಹೊರಗಾಗದೆ ನೀವು ಈ 4 ವಾರದ ಒಂದು ವ್ರತವನ್ನು ಆಚರಣೆ ಮಾಡಬೇಕು. ಯಾವುದು ತಪ್ಪುಗಳನ್ನು ನೀವು ಮಾಡಬಾರ್ದು. ಏನಾದರೂ ನಿಮ್ಮಿಂದ ಒಂದು ತಪ್ಪು ಆಗಿದ್ದರೆ, ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇ ಆಗಿದ್ದರೆ, ಅದು ನಿಮಗೆ ರಿವರ್ಸ್ ಆಗಿ ಪ್ರತಿಫಲ ಕೂಡ ನಿಮಗೆ ಕೆಲವು ದಿನಗಳಲ್ಲೇ ನಿಮ್ಗೆ ಅದು ನೀವು ಅದನ್ನು ನೋಡ್ತೀರಿ. ಆ ರೀತಿ ನಮಗೆ ಒಂದು ಪ್ರತಿಫಲ ನಿಮಗೆ ಸಿಗ್ತಾ ಹೋಗ್ತದೆ. ಸೊ ಆ ಕಾರಣಕ್ಕೆ ಇದು ಭಯವಲ್ಲ, ಆದರೆ ನಾನು ಹೇಳುವಂಥದ್ದು ಯಾವುದೇ ಒಂದು ಏನು ತಪ್ಪುಗಳನ್ನು ಮಾಡಬಾರ್ದು ಈ ಒಂದು ಶಿವನ ಪೂಜೆಯಲ್ಲಿ. ಸೊ ಆ ಕಾರಣಕ್ಕೆ ತುಂಬಾ ನಂಬಿಕೆಯಿಂದ ಮಡಿಯಿಂದ ಪ್ರಸಾದವನ್ನು ಸೇರಿಸಿ ಎಲ್ಲ ಮಾಡಿಕೊಂಡು ನೀವು ಶಿವನ ಪೂಜೆ, ಶಂಭುಲಿಂಗದ ಪೂಜೆ ನೀವು ಮುಕ್ತಾಯ ಮಾಡಬೇಕು 4 ವಾರ.
ನೀವು 3 ಪ್ರಸಾದ ಒಂದು ಉಂಡೆಗಳನ್ನು ಸೇರಿ ಮಾಡ್ಕೊಂಡಿರ್ತೀರಲ್ವ, ಒಂದು ಶಿವನಿಗೆ, ಒಂದು ಹಸುವಿಗೆ, ಹಾಗೆ ಒಂದು ನಿಮ್ಮ ಮನೆಯ ಸದಸ್ಯರಿಗೆ ಅಂತ. ಅದು ನೀವು ಹಸುವಿಗೆ ಇಟ್ಟಿರುವಂಥ ನೀವು ಹಸುವಿಗೆ ಕೊಡಬೇಕು. ಪೂಜೆಯಲ್ಲಿ ಹಾಕಿದ ನಂತರ ಹಸುವಿನ ಪೂಜೆ ಮಾಡ್ಕೊಂಡ ನಂತರ ನೀವು ಪ್ರಸಾದವನ್ನು ಸೇವನೆ ಮಾಡಬೇಕು. ಒಂದು ವೇಳೆ ನೀವು ಹಸುವಿಗೆ ನೀವು ಕೊಡಲೇಬೇಕು. ಒಂದು ವೇಳೆ ನಿಮಗೆ ಎಷ್ಟೋ ಹುಡುಕಿದ್ರು ಕೂಡ ನಿಮಗೆ ಸಿಕ್ಕಿಲ್ಲ ಅನ್ನೋದಾದರೆ ಶಿವನ ದೇವಸ್ಥಾನಕ್ಕೆ ಹೋಗ್ಕೊಂಡು ಆ ಪ್ರಸಾದವನ್ನು ನೀವು ಕೊಟ್ಟು ಬರಬೇಕು. ಅವರು ಅಲ್ಲಿ ಬಂದಿರುವಂಥ ಒಂದು ಭಕ್ತಾದಿಗಳಿಗೆ ಅದು ಹಂಚ್ತಾರೆ. ಸೊ ಆ ಕಾರಣಕ್ಕೆ ಅದರ ಪ್ರತಿಫಲ ಕೂಡ ನಿಮಗೆ ಸಿಗ್ತದೆ. ಸೊ ಆ ಕಾರಣಕ್ಕೆ ಹಸು ಸಿಗಲಿಲ್ಲ ಅನ್ನೋದಾದರೆ ಈ ರೀತಿಯ ಒಂದು ನಿಯಮಗಳನ್ನು ಕೂಡ ನೀವು ಪಾಲನೆ ಮಾಡಬಹುದು. ನೋಡೋದಾದ್ರೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಿದ್ದೇನೆ ಈ 4 ವಾರದ ಒಂದು ವ್ರತದ ಬಗ್ಗೆ. ನೋಡೋದು ಫ್ರೆಂಡ್ಸ್, ಇವತ್ತಿನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.